ಓಕೆ ಸರ್, ನಾನು ಹೋಗಿ ಅರೇಂಜ್ ಮಾಡ್ತೀನಿ. ಓಕೆ. ಯಾಮಿನಿ, ಹಲೋ, ಏನೋ ನೀನೇ ಹೆಸರಿಟ್ಟಿರೋ ಹಾಗೆ ಕರಿತಿದ್ಯಾ? ಮೇಡಮ್ ಅಂತ ಕರಿ. ಸರಿ ಯಾಮಿನಿ ಮೇಡಮ್. ಹೆಸರು ಹೇಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಕಾಲ್ ಮಿ ಮೇಡಮ್. ಮೇಡಮ್, ಅದು ಇದು ನಾನು ದೇವಸ್ಥಾನ ಇದ್ದಾಗೆ. ದೇವಸ್ಥಾನದಲ್ಲಿ ಯಾವಾಗ್ಲೂ ದೇವ್ರನ್ನ ನೋಡೋ ಮುಂಚೆ ಪೂಜಾರಿನ ನೋಡ್ಬೇಕು. ನಮ್ಮ ಆಫೀಸಲ್ಲಿ ಯಾವುದೇ ವಿಷಯ ನಡೆದ್ರು ಅದು ನನ್ ಮೂಲಕನೇ ಬಾಸ್ ಹತ್ರ ಹೋಗ್ಬೇಕು. ಅವ್ರ ಹತ್ರ ಹೋಗಿ ನನ್ನ ಹತ್ರ ಬರಬಾರ್ದು, ಅದು ನನ್ಗೆ ಅವಮಾನ. ಆದ್ರೆ ನೀನು ಡೈರೆಕ್ಟ್ ಆಗಿ ಅವ್ರ ಹತ್ರ ಹೋಗಿದ್ಯಾ, ಮತ್ತೆ ನನಗೇನ್ ಮರ್ಯಾದೆ? ಇಟ್ಸ್ ಅನ್ ಆರ್ಡರ್ ಅಂತ ನನಗೆ ಹೇಳೋ ಹಾಗೆ ಮಾಡ್ದೆ. ನನಗದೆಲ್ಲ ಏನು ಗೊತ್ತಿಲ್ಲ ಮೇಡಮ್. ಸರ್ ಸಡನ್ ಆಗಿ ಬರೋಕ್ ಹೇಳಿದ್ರು, ನಾ ಬಂದೆ. ವಾಟ್ ಎವರ್, ಡು ನಾಟ್ ವೇಸ್ಟ್ ಮೈ ಟೈಮ್. ವಾಟ್ ಯು ವಾಂಟ್? ಅದು ನಾಳೆ ನಾನು ಎಲ್ಲಿಗೆ ಎಷ್ಟೊತ್ತಿಗೆ ಬರಬೇಕು, ಆಮೇಲೆ ಸಿಲ್ಲಿ ಡೀಟೇಲ್ಸ್ ಎಲ್ಲ ಒಂದು ಕಂಪ್ನಿ ವಿಪಿ ಹತ್ರ ಕೇಳ್ತೀಯಾ? ಎಲ್ಲ ಡೀಟೇಲ್ಸ್ ನಿನ್ ಫೋನ್ಗೆನೆ ಬರುತ್ತೆ. ಹೊರಡು. ಯಾಕೆಷ್ಟು ಕೋಪ ಇವಳಿಗೆ? ಇದೇನ್ ಅವತಾರ ನಿಂದು? ನಾಳೆನಾದ್ರೂ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ ಬಾ. ಏನು ಏನ್ ಅವತಾರ ಅಂತ ಕೇಳ್ತಿದ್ದಾಳಲ್ಲ. ಈ ಡ್ರೆಸ್ಗೆ ಏನ್ ಕಡಿಮೆ ಆಗಿದೆ? ಚೆನ್ನಾಗೇ ಇದೆ. ಅವಳಿಗಿಂತ ನಾನೇ ಚೆನ್ನಾಗಿ ಕಾಣಿಸ್ತಿದ್ದೀನಿ. ನಮ್ ಭಾಗ್ಯಂದು ನಂದು ಒಂದೇ ಹಣೆ ಬರಹ. ನಾವೇ ಪ್ರಾಬ್ಲಮ್ಸ್ನ ಹುಡ್ಕೊಂಡು ಹೋಗಲ್ಲ, ಪ್ರಾಬ್ಲಮ್ಸೇ ನಮ್ಮನ್ನು ಹುಡ್ಕೊಂಡ್ ಬರೋದು. ಅಪ್ಪ ಶಿವಪ್ಪ, ನಿನ್ ಮಗಳನ್ನ ಎಲ್ಲಾ ಪ್ರಾಬ್ಲಮ್ ಇಂದ ನೀನೇ ಕಾಪಾಡಪ್ಪ. ಏನೇ ಇಷ್ಟು ಸುಸ್ತಾಗಿದ್ಯಾ? ತಗೋ ಟೀ. ಅಪ್ಪಾಡ, ಜೀವ ಬಂದಂಗಾಯ್ತು. ತುಂಬಾ ಥ್ಯಾಂಕ್ಸ್ ಕಣೆ. ಸರಿ, ಹೋಗಿದ್ ಕೆಲ್ಸ ಏನಾಯ್ತು? ನಾರಾಯಣ್ ಸರ್ನ ಮೀಟ್ ಮಾಡ್ದೆ ಕಣೆ. ಅವ್ರ ಹತ್ರ ಮಾತಾಡಿ ಕೆಲ್ಸ ಕೂಡ ಸಿಕ್ತು. ವಾವ್, ಸೂಪರ್ ಕಣೆ. ನಾ ಹೋಗಿದ್ನ ನೋಡಿ ನಾನ್ ದುಡ್ಡುಗೋಸ್ಕರ ಹೋದೆ ಅಂತ ತಪ್ಪಾಗಿ ತಿಳ್ಕೊಂಡಿದ್ರು. ನಾ ಹೋಗಿದ್ ಕಾರಣ ತಿಳಿದು ಅವ್ರ ಕಂಪ್ನಿನಲ್ಲಿ ನನಗ್ ಬೇರೆ ಯಾವ್ದೋ ಕೆಲ್ಸ ಕೊಟ್ರು. ನಾನ್ ಹಠ ಮಾಡಿ ನನಗೆ ಇವೆಂಟ್ ಮ್ಯಾನೇಜ್ಮೆಂಟ್ ನಲ್ಲೇ ಕೆಲ್ಸ ಬೇಕು ಅಂತ ಕನ್ವಿನ್ಸ್ ಮಾಡೋ ಅಷ್ಟರಲ್ಲಿ ನನಗ್ ಸಾಕಾಯ್ತು ಕಣೆ. ಕೆಲ್ಸ ಸಿಕ್ತು ತಾನೇ? ಸಿಕ್ಕಿಲ್ಲ ಅಂದ್ರೆ ಬಿಡೋರ್ ಯಾರು? ಕೆಲ್ಸ ಏನೋ ಸಿಕ್ತು, ಆದ್ರೆ ಅದ್ರಲ್ಲಿ ಒಂದ್ ಚಿಕ್ಕ ತಲೆನೋವು. ಯಾಮಿನಿ ಅನ್ನೋ ಒಂದ್ ಲೇಡಿ ನಾರಾಯಣ್ ಸರ್ ಅವರ ಇವೆಂಟ್ ಕಂಪ್ನಿಯಲ್ಲಿ ವಿಪಿಯ ಕೆಲಸ ಮಾಡ್ತಿದ್ದಾಳೆ. ಅವಳಿಗೆ ನಾನು ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ನನ್ ಮುಂದೆನೆ ಅತ್ಯಾಗಾಡ್ತಿದ್ಲು. ನಿನ್ ಬಗ್ಗೆ ಅವಳಿಗೆ ಸರಿಯಾಗಿ ಗೊತ್ತಿಲ್ಲ ಕಣೆ, ಪಾಪ. ನನ್ ಪ್ರಕಾರ ಅವಳಿಗೆ ಇನ್ಮೇಲೆ ಟೈಮ್ ಸರಿ ಇಲ್ಲ ಅನ್ಸುತ್ತೆ. ನಾಳೆ ನಡೀತಿರೋ ಒಂದ್ ಗೃಹ ಪ್ರವೇಶ ಫಂಕ್ಷನ್ ಅಲ್ಲಿ ವೆಲ್ಕಮ್ ಗರ್ಲ್ ಆಗಿ ನಾನು ಕೂಡ ಅವ್ರ ಟೀಮ್ ಜಾಯ್ನ್ ಆಗ್ಬೇಕಂತೆ. ಅದಕ್ಕೆ ರಿಚ್ ಡ್ರೆಸ್ ಬೇಕಲ್ಲ? ಅದಕ್ ನಾನೇನ್ ಮಾಡ್ಲಿ? ನನ್ನ ಹತ್ರ ಏನಿದೆಯೋ ಅದೇ ಹಾಕೋತೀನಿ. ಯೋಚನೆ ಮಾಡ್ಬೇಡ, ನಮ್ ಬೂಟಿಕಲ್ಲಿ ಇದಕ್ಕಾಗೆ ಒಳ್ಳೊಳ್ಳೆ ಡ್ರೆಸ್ಸಸ್ ಇದೆ. ಅದೆಲ್ಲ ಡ್ರೆಸ್ಸಸ್ನ ನಾನು ತಗೊಂಡ್ ಬರ್ತೀನಿ. ನಿನ್ಗೆ ಇಷ್ಟ ಆಗಿರೋದನ್ನ ಹಾಕೋ. ಥ್ಯಾಂಕ್ಸ್ ಕಲ್ಯಾಣ್. ಥ್ಯಾಂಕ್ಸ್ ಇಲ್ಲ ಯಾಕೆ, ನೀನ್ ಅನ್ಕೊಂಡಿದ್ದಾದ್ರೆ ನನ್ಗಷ್ಟು ಸಾಕು. ಒಂದ್ ನಿಮಿಷ ಇರು. ನಾನು ಇವತ್ತು ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗಿದ್ದೆ. ಹಾಗೆ ನಿನ್ನ ಅಕ್ಕನ ಹೆಸರಲ್ಲಿ ಅರ್ಚನೆ ಕೂಡ ಮಾಡಿಸ್ದೆ. ಇನ್ಮೇಲೆ ಎಲ್ಲಾನು ಒಳ್ಳೇದೇ ಆಗತ್ತೆ ಕಣೆ. ನಿನ್ನಂತ ಒಂದ್ ಫ್ರೆಂಡ್ ಪಡೆಯೋಕೆ ನಾ ಪುಣ್ಯ ಮಾಡಿದೀನಿ ಕಣೆ. ಹೋಗ್ಬಾ. ಅಣ್ಣ, ಮುಂದೆ ಆ ಲೆಫ್ಟ್ ತಗೊಳ್ಳಿ. ಹಾ ಸರಿ ಮೇಡಮ್. ಅಣ್ಣ ಈಗ ರೈಟ್. ಹಾ ಸರಿ ಮೇಡಮ್. ಅಣ್ಣ, ಅಲ್ಲಿರೋ ಮನೆನೆ. ಅದೇ ರೈಟ್ ಸೈಡ್ ಅಲ್ಲಿ ಇದೆಯಲ್ಲ, ಅದೇ. ಸರಿ ಮೇಡಮ್.